ಎಲ್ಲ ಸ್ಪರ್ಧಾ ಮಿತ್ರರಿಗೆ ಐಕ್ಯೂ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಕರ್ನಾಟಕ ಸಂಕ್ಷಿಪ್ತ ಇತಿಹಾಸ ಒಂದು ಬುಕ್ನಿಂದ ಟಾಪಿಕ್ ವೈಸ್ MCQಗಳ ಸರಣಿಯನ್ನ ಆರಂಭಿಸ್ತಾ ಇದ್ದೀನಿ. ಇಲ್ಲಿ ನಾನು ಪ್ರತಿ ಟಾಪಿಕ್ ನಿಂದ ಮಿನಿಮಮ್ ಒಂದು 20ರಿಂದ 25 ಕ್ವಶನ್ಸ್ ಗಳನ್ನ ತಗೊಂಡು ಅವುಗಳಿಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಂಕ್ಷಿಪ್ತ ಮಾಹಿತಿಯನ್ನ ಮಾತ್ರ ಇಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಅಂದ್ರೆ KS 2024 ಒಂದು ರಿಕ್ರೂಟ್ಮೆಂಟ್ ಎಷ್ಟು ಬೇಕಲ್ಲ ಅಷ್ಟು ಒಂದು ಪ್ರಮುಖವಾದ MCQಗಳ ಸರಣಿಯನ್ನ ನಾನು ನಿಮಗೆ ಪ್ರಸ್ತುತ ಪಡಿಸ್ತೀನಿ. ಹಾಗಾದ್ರೆ ಈ ಒಂದು ಬುಕ್ಸ್ ನಲ್ಲಿರ್ತಕ್ಕಂಥ ಮೊದಲ ಅಧ್ಯಾಯ ಯಾವುದಂದ್ರೆ ಕರ್ನಾಟಕ ಹೆಸರಿನ ಪ್ರಾಚೀನತೆ ಮತ್ತು ಅದರ ಅರ್ಥ. ಈ ಮೊದಲನೇ ಟಾಪಿಕ್ ಮೇಲೆ ಮಿನಿಮಮ್ ಒಂದು 20ರಿಂದ 25 ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಹಾಗಾದ್ರೆ ಮೊದಲ ಒಂದು ಪ್ರಶ್ನೆ ನಾವು ನೋಡ್ಬೇಕಾದ್ರೆ, ಕರ್ನಾಟಕ ಎಂಬ ಪದವು ಈ ಕೆಳಗಿನ ಯಾವ ಕೃತಿಯಲ್ಲಿ ಕಂಡು ಬರುವುದು? ಆಯ್ಕೆಗಳು: ತೋಳಕಾಪ್ಯಂ, ಸಿಲಪ್ಪದಿಕಾರಂ, ಮಣಿಮೇಗಲೈ, ರತ್ತನಾರ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ ಅಂದ್ರೆ ಸಿಲಪ್ಪದಿಕಾರಂ. ನೋಡ್ಬೋದು ನೀವು ಇಲ್ಲಿ ಸಿಲಪ್ಪದಿಕಾರಂನಲ್ಲಿ ಕರ್ನಾಟಕರೆಂದು ಕರೆದರೆ ತೋಳಕಾಪ್ಯನಲ್ಲಿ ಕರ್ನಾಡರೆಂದು ಕರೀತಾರೆ. ಸ್ನೇಹಿತರೆ, ಸಿಲಪ್ಪದಿಕಾರಂ ಕೃತಿಯನ್ನು ಬರೆದವರು ಯಾರಂದ್ರೆ ಇಳಂಗೋ ಅಡಿಗಳ್. ಇನ್ನ ತೋಳಕಾಪ್ಯಂ ಯಾರು ಬರೀತಾರೆ ಅಂದ್ರೆ ತೋಳಕಾಪಿಯರ್. ಇನ್ನು ಮಣಿಮೇಕಲೈ ಕೃತಿಯನ್ನು ಯಾರು ಬರೀತಾರೆ ಅಂದ್ರೆ ಸತ್ಯನಾರ ಎಂಬ ಕವಿ ಈ ಕೃತಿಯನ್ನ ಬರೀತಾರೆ. ಇನ್ನು ಒಂದ್ಸಲ ಪ್ರಶ್ನೆ ಕೇಳಿದ್ರು, ಏನಂದ್ರೆ ಮಣಿಮೇಕಲೈ ಕೃತಿ ಈ ಕೆಳಗಿನ ಯಾವ ಧಾರ್ಮಿಕ ಪಂಥ ಕುರಿತಾಗಿ ಹೇಳುತ್ತದೆ ಅಂತ ಕೇಳಿದ್ರು. ಅದು ಯಾವ ಸರಿಯಾದ ಉತ್ತರ ಯಾವ್ದಂದ್ರೆ ಬೌದ್ಧ ಧರ್ಮ. ಮುಂದಿನ ಪ್ರಶ್ನೆ ನೋಡ್ರಿ, ಸಮಗ್ರ ಕರ್ನಾಟಕ ದೇಶ ಭೂವರ್ಗ ಬರ್ತಾರೆ ಎಂಬ ಹೆಸರಿನಿಂದ ಯಾವ ಕದಂಬ ಅರಸನನ್ನು ಕರೆಯಲಾಗುತ್ತಿತ್ತು? ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ವಿಷ್ಣು ವರ್ಮ. ಸ್ನೇಹಿತರೆ, ಕದಂಬದ ವಿಷ್ಣುವರ್ಮನನ್ನು ಬಿರುದು ತಾಮ್ರಪಟ ಶಾಸನದಲ್ಲಿ ಸಮಗ್ರ ಕರ್ನಾಟಕ ದೇಶ ಭೂವರ್ಗ ಬರ್ತಾರೆ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯಪ್ರಿಯ ಖ್ಯಾತಿಯನ್ನು ಪಡೆದ ಕನ್ನಡದ ಮಹಿಳೆ ಯಾರು? ಇಲ್ಲಿ ಸರಿಯಾದ ಉತ್ತರ ವಿಜಯಂಕ. ಸ್ನೇಹಿತರೆ, ವಿಜಯಂಕನ ಮತ್ತೊಂದು ಹೆಸರುಗಳೇನೆಂದ್ರೆ ವಿಜಯ ಭಟ್ಟಾರಿಕೆ ಅಥವಾ ವಿಜ್ಜಿಕೆ ಅಂತ ಕರಿತಿದ್ಲು. ಈ ವಿಜ್ಜಿಕೆ ಬಾದಾಮಿ ಚಾಲುಕ್ಯರ ದೊರೆ 2ನೇ ಪುಲಿಕೇಶಿಯ ಮಗನಾದ ಚಂದ್ರಾದಿತ್ಯನ ಹೆಂಡತಿಯಾಗಿದ್ಲು. ಇವಳು 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸಾತಾರ ಪ್ರದೇಶದಲ್ಲಿ ಮಾಂಡಲಿಕಳಾಗಿ ಕೆಲಸ ಮಾಡ್ತಾ ಇದ್ಲು. ಇವಳು ಸಂಸ್ಕೃತ ಕವಿಯಾಗಿದ್ದು ಕೌಮುದಿ ಮಹೋತ್ಸವ ಎಂಬ ನಾಟಕವನ್ನು ಕೂಡ ಇವಳು ಬರೆದಿದ್ದಾಳೆ. ರಾಜಶೇಖರನಂತ ವಿಮರ್ಶಕ ಈ ವಿಜ್ಜಿಕೆಯನ್ನ ಕರ್ನಾಟಕದ ಸರಸ್ವತಿ ಎಂದು ಕರೆದಿದ್ದಾಳೆ. ಹಾಗೆ ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಒಂದು ವಿಚಾರ ಏನಂದ್ರೆ ಚಾಲುಕ್ಯರ ಸೇನೆಯನ್ನು ಕರ್ನಾಟಕ ಬಲ ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ, ಟಿಪ್ಪು ಸುಲ್ತಾನ್ ಆಡಳಿತ ಅವಧಿಯಲ್ಲಿ ಮೈಸೂರಿನ ಆಡಳಿತ ಭಾಷೆ ಯಾವುದಾಗಿತ್ತು? ಇಲ್ಲಿ ಸರಿಯಾದ ಉತ್ತರ ಪರ್ಷಿಯನ್. ಸ್ನೇಹಿತರೆ, ಪೂರಕವಾದ ಮಾಹಿತಿಯನ್ನು ನೋಡೋಣ. ಟಿಪ್ಪುವಿನ ಕಾಲದಲ್ಲಿ 4 ಪ್ರಮುಖ ಮಂತ್ರಿಗಳಿದ್ದರು. ಅವ್ರು ಯಾರ್ಯಾರಂದ್ರೆ ಮೀರ್ ಮಿರಾನ್ ಎಂಬ ವ್ಯಕ್ತಿ ಯುದ್ಧ ಮಂತ್ರಿಯಾಗಿದ್ದ, ಮೀರ್ ಅಸೋಫ್ ಕಂದಾಯ ಮಂತ್ರಿಯಾಗಿದ್ದ, ಮೀರ್ ಎಂ ಹಡಗು ವಿಭಾಗದ ಮಂತ್ರಿಯಾಗಿದ್ದ, ಮಲಿಕಿ ತುಜಾರ್ ಇವನು ಭಂಡಾರ ಅಥವಾ ಶಸ್ತ್ರಾಸ್ತ್ರ ಮೇಲ್ವಿಚಾರ ಮಂತ್ರಿಯಾಗಿದ್ದ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ಮನೆತನದ ಅರಸರನ್ನು ತಮ್ಮನ್ನು ಕರ್ನಾಟಕ ಕ್ಷತ್ರಿಯರೆಂದು ಕರೆದುಕೊಂಡಿದ್ದಾರೆ? ಸರಿಯಾದ ಉತ್ತರ ಬಂಗಾಳದ ಸೇನರು. ಈ ಬಂಗಾಳದ ಸೇನರು ತಮ್ಮನ್ನು ಕರ್ನಾಟಕದ ಕ್ಷತ್ರಿಯರೆಂದು ಕರೆದುಕೊಂಡಿದ್ರೆ, ಬಿಹಾರದ ಮಿಥಿಲಾ ಪ್ರದೇಶದಲ್ಲಿ ಆಳಿದ ಒಂದು ರಾಜ್ಯ ಮನೆತನ ತಮ್ಮನ್ನು ತಾವು ಕರ್ನಾಟ ವಂಶ ಎಂದು ಕರೆದುಕೊಂಡಿದ್ದಾರೆ. ನೀವು ನೋಡಬಹುದು ಇಲ್ಲಿ ಇಂದಿನ ಪಶ್ಚಿಮ ಬಂಗಾಳ ಪ್ರದೇಶದಲ್ಲಿ ಸೇನ ಒಂದು ಡೈನೆಸ್ಟಿ ಆಡಳಿತ ನಿರ್ವಹಣೆ ಮಾಡಿತ್ತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸಲಾಯಿತು? ಇಲ್ಲಿ ಸರಿಯಾದ ಉತ್ತರ 1901. ಕರ್ನಾಟಕವು ದೇಶದಲ್ಲಿ ಪ್ರಥಮ ಬಾರಿ ಜಲವಿದ್ಯುತ್ ಉತ್ಪಾದನೆಯನ್ನು 1887ರಲ್ಲಿ ಗೋಕಾಕ್ ಫಾಲ್ಸ್ನಲ್ಲೂ ಹಾಗೆ ಅಧಿಕೃತವಾಗಿ 1901ರಲ್ಲಿ ಶಿವನ ಸಮುದ್ರದಲ್ಲಿ ಆರಂಭಿಸಿತ್ತು. ಹಾಗೆ ಕರ್ನಾಟಕದ ಬೆಳಗೊಳದಲ್ಲಿ ರಸಗೊಬ್ಬರ ಕಾರ್ಖಾನೆಯನ್ನು 1936ರಲ್ಲಿ, ಹಾಗೆ ಭದ್ರಾವತಿಯಲ್ಲಿ 1923ರಲ್ಲಿ ಕಬ್ಬಿನ ಕಾರ್ಖಾನೆಯನ್ನು ಆರಂಭಿಸಲಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಜನರನ್ನು ಅಖಂಡ ಪುರುಷರೆಂದು ಯಾವ ಸಂಸ್ಕೃತ ಕವಿಯು ಹೊಗಳಿದ್ದಾನೆ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತ ಅಂದ್ರೆ ರಾಜಶೇಖರ.
ಈ ಪ್ರಶ್ನೆಗೆ ಒಂದು ಪೂರಕವಾದ ಮಾಹಿತಿ ನಾವು ನೋಡ್ಬೇಕಾದ್ರೆ ಕಾಳಿದಾಸನ ಕೃತಿಗಳು ಯಾವ್ಯಾವ ಇದ್ದಂದ್ರೆ ಅವುಗಳಲ್ಲಿ ಕಾಳಿದಾಸನ ಕೃತಿಗಳನ್ನು ನಾವು ನಾಟಕಗಳು, ಮಹಾಕಾವ್ಯಗಳು ಮತ್ತು ಕಾವ್ಯಗಳೆಂದು ಭಾಗ ಮಾಡ್ತೀವಿ. ಇನ್ನು ಕಾಳಿದಾಸನ ಪ್ರಮುಖ ನಾಟಕಗಳು ಯಾವಂದ್ರೆ ಶಾಕುಂತಲ, ಮಾಲ್ವಿಕ ಅಗ್ನಿಮಿತ್ರ, ವಿಕ್ರಮ್ ಊರ್ವಶಿಯ. ಇನ್ನು ಮಹಾಕಾವ್ಯಗಳು ಯಾವ್ಯಾವು ಅಂದ್ರೆ ರಘುವಂಶ, ಕುಮಾರ ಸಂಭವ. ಇನ್ನು ಕಾವ್ಯಗಳು ಋತು ಸಂಹಾರ ಮತ್ತು ಮೇಘದೂತ. ಇನ್ನು ಭಾಸನ ಪ್ರಮುಖ ಕೃತಿಗಳನ್ನು ನಾವು ನೋಡ್ಬೇಕಾದ್ರೆ ಸ್ವಪ್ನ ವಾಸವದತ್ತಂ, ಪ್ರತಿಜ್ಞಾ ಯುಗ ಗಂಧಾರಯಾನ, ಪಂಚರಾತ್ರ, ಚಾರುದತ್ತ, ದೂತ ಕಟೋತ್ಕಚ, ಅವಿಮಾರಕ, ಬಾಲಚರಿತ, ಮಧ್ಯಮ ವ್ಯಾಯೋಗ, ಕರ್ಣಭಾರ ಹಾಗೂ ಊರುಭಂಗ. ಇನ್ನು ರಾಜಶೇಖರನ ಪ್ರಮುಖ ಕೃತಿಗಳನ್ನ ನೋಡ್ಬೇಕಾದ್ರೆ ಕಾವ್ಯ ಮೀಮಾಂಸ, ಕರ್ಪೂರ ಮಂಜರಿ, ವಿದ್ಧಸಾಲ ಬಂಜಿಕ. ಈ ವಿದ್ಧಸಾಲ ಬಂಜಿಕ ಎಂಬುದು ಒಂದು ನಾಟಕವಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ, ಮರಾಠರು ಮತ್ತು ಹೈದರ್ ಅಥವಾ ಟಿಪ್ಪುವಿನ ನಡುವಿನ ಕಾಲದಲ್ಲಿ ಯಾವುದು ಗಡಿಯಾಗಿತ್ತು? ಇಲ್ಲಿ ಸರಿಯಾದ ಉತ್ತರ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯು ಕೂಡ ಅಶೋಕನ ಸಾಮ್ರಾಜ್ಯದ ಒಂದು ತುಂಗಭದ್ರಾ ನದಿಯ ದಕ್ಷಿಣ ದಂಡೆವರೆಗೆ ವಿಸ್ತಾರವಾಗಿತ್ತು. ಹಾಗೆ ದೇವಗಿರಿಯ ಯಾದವರು ಅಥವಾ ಶೇವುಣರ ಮತ್ತು ಹೊಯ್ಸಳರ ನಡುವಿನ ಗಡಿಯಾಗಿತ್ತು. ಇನ್ನು ಆಧುನಿಕ ಕಾಲದಲ್ಲಿ ಬ್ರಿಟಿಷರ ಪ್ರಾಂತ್ಯ ಮತ್ತು ಮೈಸೂರು ಸಂಸ್ಥಾನದ ನಡುವಿನ ಒಂದು ಗಡಿಯೂ ಕೂಡ ಆಗಿತ್ತು. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಕರ್ನಾಟಕದ ಈ ಕೆಳಗಿನ ಯಾವ ಶಾಸನದಲ್ಲಿ ಅಶೋಕನನ್ನು ರ್ಯಾನೋ ಅಶೋಕ ಎಂದು ಕರೆಯಲಾಗಿದೆ? ಇದು UPSC ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ, 2019ರಲ್ಲಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಕನಗನಹಳ್ಳಿ. ಇದೆಲ್ಲಿ ಕಂಡು ಬರುತ್ತದೆ? ಇಂದಿನ ಕಲಬುರಗಿ ಜಿಲ್ಲೆಯ ಸನ್ನತಿ ಹತ್ರ ಕಂಡು ಬರುತ್ತೆ. ಕರ್ನಾಟಕದಲ್ಲಿರ್ತಕ್ಕ ಅಶೋಕನ ಶಾಸನ ಭಾಷೆ ಪ್ರಾಕೃತವಾಗಿದ್ದು ಅವುಗಳ ಲಿಪಿ ಯಾವುದಾಗಿತ್ತು? ಬ್ರಾಹ್ಮಿ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಶಾಸನವು ಶಕ ಸಂವತ್ಸರದ ಉಲ್ಲೇಖವುಳ್ಳ ಕರ್ನಾಟಕದ ಮೊದಲ ದಾಖಲೆಯಾಗಿದೆ? ಇಲ್ಲಿ ಸರಿಯಾದ ಉತ್ತರ ಐಹೊಳೆ. ಈ ಐಹೊಳೆ ಶಾಸನವನ್ನ ರವಿಕೀರ್ತಿ ರಚನೆ ಮಾಡ್ತಾನೆ. ಇದು ನರ್ಮದಾ ನದಿ ಕದನದ ಕುರಿತಾಗಿ ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತಾ ಈ ಒಂದು ಕದನದಲ್ಲಿ 2ನೇ ಪುಲಿಕೇಶಿ ಜಯ ಸಾಧಿಸ್ತಾನೆ. ನೆಕ್ಸ್ಟ್ ಈ ರವಿಕೀರ್ತಿ ಈ ಶಾಸನದಲ್ಲಿ ತನ್ನನ್ನು ತಾನು ಭಾಸ ಮತ್ತು ಕವಿ ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ. ಇದು ಕೂಡ ಪ್ರಶ್ನೆ ಆಗ್ಬಹುದು ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ತಾಮ್ರಪಟ ಶಾಸನ ಯಾವುದು? ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬೆಳಮಣ್ಣು. ಈ ಬೆಳಮಣ್ಣು ಶಾಸನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಗೆ ಇದು ಕನ್ನಡದ ಮೊಟ್ಟ ಮೊದಲ ತಾಮ್ರಪಟ ಶಾಸನವಾಗಿದೆ. ಇನ್ನು ಪ್ರಮುಖವಾದ ಮಾಹಿತಿ ನೋಡ್ಬೇಕಾದ್ರೆ ನಾವು ಸಮನಗಢ ಶಾಸನ ಏನ್ ಹೇಳುತ್ತಾ ಅಂದ್ರೆ ದಂತಿದುರ್ಗನ ಕುರಿತಾಗಿ ಹೇಳುತ್ತಾ. ತಾಳೆಗಾಂವ್ ಶಾಸನ ಯಾರು ಕುರಿತಾಗಿ ಹೇಳುತ್ತಾ? 1ನೇ ಕೃಷ್ಣ ಕುರಿತಾಗಿ ಹೇಳುತ್ತಾ. ನೆಕ್ಸ್ಟ್ ಇನ್ನು ಜಟಾಯಿ ಶಾಸನ ಧ್ರುವನ ಕುರಿತಾಗಿ ಹೇಳುತ್ತಾ. ಸಂಜಾನ ತಾಮ್ರಪಟ ಶಾಸನ ಅಮೋಘೋಷನ ಕುರಿತಾಗಿ ಪ್ರಮುಖವಾದ ಮಾಹಿತಿಯನ್ನ ನೀಡುತ್ತದೆ. ಮುಂದಿನ ಪ್ರಶ್ನೆ, ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡಿಕೊಂಡ ಕಲ್ಯಾಣ ಚಾಲುಕ್ಯ ದೊರೆ ಯಾರು? ಇಲ್ಲಿ ಸರಿಯಾದ ಉತ್ತರ 1ನೇ ಸೋಮೇಶ್ವರ. ಕೆಂಬಾವಿ ಶಾಸನದಲ್ಲಿ 1ನೇ ಸೋಮೇಶ್ವರ ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೊದಲ ಉಲ್ಲೇಖವನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಮರಾಠ ದೊರೆ ಶಿವಾಜಿಯ ಕನ್ನಡ ಶಾಸನ ಕಂಡು ಬರುತ್ತದೆ? ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಭದ್ರಾಪುರ. ಈ ಭದ್ರಾಪುರ ಎಲ್ಲೈತೆ ಅಂದ್ರೆ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನು ಮರಾಠರ ಶಹಾಜಿ ಮತ್ತು ಏಕೌಜಿಯ ಶಾಸನಗಳು ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತಾವ. ಇನ್ನು ಸಂಭಾಜಿ ಶಾಸನ ನಂದಿಬಡದಲ್ಲಿ ಕಂಡು ಬರುತ್ತೆ. ಮೊಘಲರ ಔರಂಗಜೇಬನ ಶಾಸನ ದೊಡ್ಡಬಳ್ಳಾಪುರದಲ್ಲಿ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ ನೋಡ್ರಿ, ಚಾಲುಕ್ಯ ವಿಕ್ರಮ ಶಕೆಯ ಅವಧಿ ಯಾವುದು ಅಂತ ಕೇಳಿದಾರ. ಇಲ್ಲಿ ಸರಿಯಾದ ಉತ್ತರ 1076. ಇದು 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ. ನೆಕ್ಸ್ಟ್ 14 ಎಂಬ ಮಿಶ್ರಲೋಹ ನಾಣ್ಯವು ಈ ಕೆಳಗಿನ ಯಾವ ರಾಜಮನೆತನದ ಅವಧಿಯಲ್ಲಿ ಚಲಾವಣೆಯಲ್ಲಿತ್ತು? ಇಲ್ಲಿ ಸರಿಯಾದ ಉತ್ತರ ಶಾಸನ. ಇನ್ನ ಕದಂಬರ ಕಾಲದಲ್ಲಿ ಪದ್ಮಟಂಕ ಎಂಬ ಚಿನ್ನದ ನಾಣ್ಯ ಜಾರಿ ಇತ್ತು. ಪದ್ಮಟಂಕ ನಾಣ್ಯ. ಮುಂದಿನ ಪ್ರಶ್ನೆ, ಮೈಸೂರು ಅರಸರ ಆಡಳಿತಾವಧಿಯಲ್ಲಿ ಕಂಠೀರಾಯಿ ಎಂಬುದು ಏನಾಗಿತ್ತು? ಸರಿಯಾದ ಉತ್ತರ ನಾಣ್ಯ. ಕಂಠೀರವ ನರಸರಾಜ ಒಡೆಯರು ಕಂಠೀರಾಯಿ ಎಂಬ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದಿದ್ದರು. ಮುಂದಿನ ಪ್ರಶ್ನೆ, ಕೆಳದಿ ನೃಪ ವಿಜಯಂ ಕೃತಿಯ ಲೇಖಕರು ಯಾರು? ಇಲ್ಲಿ ಸರಿಯಾದ ಉತ್ತರ ಲಿಂಗಣ್ಣ ಕವಿ. ಮುಂದಿನ ಪ್ರಶ್ನೆ,
ಚಿಕ್ಕ ದೇವರಾಜ ವಂಶಾವಳಿ, ಚಿಕ್ಕ ದೇವರಾಜ ವಿಜಯಂ, ಅಪ್ರತಿಮ ವೀರಚರಿತೆಯ ಕೃತಿಗಳ ಕರ್ತೃ ಯಾರು? ಸರಿಯಾದ ಉತ್ತರ ತಿರುಮಲಾರ್ಯ. ಇನ್ನ ಪೂರಕ ಮಾಹಿತಿ ನೋಡೋಣ. ಕೆಳದಿ ನೃಪ ವಿಜಯಂ ಕೃತಿಯನ್ನು ಯಾರು ಬರ್ತಾರ? ಲಿಂಗನ ಕವಿ ಬರಿತಾನ. ಕಂಠೀರವ ನರಸರಾಜ ವಿಜಯಂ ಕೃತಿಯನ್ನು ಯಾರು ಬರಿತಾನ? ಅಂದ್ರೆ ಗೋವಿಂದ ವೈದ್ಯ ಬರಿತಾನ. ಇನ್ನು ಚಿಕ್ಕ ದೇವರಾಜ ವಂಶಾವಳಿ, ಚಿಕ್ಕ ದೇವರಾಜ ವಿಜಯಂ, ಅಪ್ರತಿಮ ವೀರಚರಿತ ಕೃತಿಯನ್ನು ಬರಿತಾರ ಯಾರಂದ್ರೆ ತಿರುಮಲಾರ್ಯ. ಇನ್ನ ಕುಮಾರರಾಮ ಸಾಂಗತ್ಯ ಕೃತಿ ಬರೆದವನು ಯಾರಂದ್ರೆ ನಂಜುಂಡ ಕವಿ. ಮತ್ತೊಂದು ಪ್ರಶ್ನೆ ನೋಡ್ರಿ. ಮಾನಸೋಲ್ಲಾಸ ಅಥವಾ ಅಭಿಲಾಷತಾರ್ಥ ಚಿಂತಾಮಣಿ ಕೃತಿಯ ಕರ್ತೃ ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಮೂರನೇ ಸೋಮೇಶ್ವರ. ಈ ಕೃತಿಯನ್ನು ಏನಂತಾರಂದ್ರೆ ಎನ್ಸೈಕ್ಲೋಪಿಡಿಯಾ ಸಂಸ್ಕೃತ ಕರೀತಾರೆ. ಈ ಚಿತ್ರದಲ್ಲಿ ಕೂಡ ನೋಡಬಹುದು. ಇನ್ನು ಪೂರಕವಾದ ಮಾಹಿತಿ ನೋಡೋಣ. ವಿಕ್ರಮಾಂಕ ದೇವ ಬರ್ದವನ್ ಯಾರಂದ್ರೆ ಬಿಲ್ಲಣ. ನೆಕ್ಸ್ಟ್ ಚತುರ್ವರ್ಗ ಚಿಂತಾಮಣಿ ಕೃತಿ ಬರ್ದವನ್ ಹೇಮಾದ್ರಿ. ಸೂಕ್ತಿ ಮುಕ್ತಾವಳಿ ಬರ್ದವನ್ ಯಾರಂದ್ರೆ ಜಲ್ಲಣ. ಗದ್ಯ ಕರ್ಣಾಮೃತ ಬರ್ದವನ್ ಯಾರಂದ್ರೆ ಎರಡನೇ ವಿದ್ಯಾಧರ ಚಕ್ರವರ್ತಿ. ಮುಂದಿನ ಪ್ರಶ್ನೆ, ಮುಂದಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿ ಅಂತ ಕೇಳಿದಾರೆ. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಎಲ್ಲಾ 4 ಜೋಡಿಗಳು. ಅಂದ್ರೆ ಗುಲ್ಶನ್ ಎ ಇಬ್ರಾಹಿಮಿ ಕೃತಿ ಬರ್ದವ್ರು ಯಾರಂದು ಪೆರಿಸ್ಟಾ. ನೆಕ್ಸ್ಟ್ ಪುತುಹತ್ ಸಲಾದಿನ್ ಬರ್ದವ್ರು ಯಾರಂದ್ರೆ ಇಸಾಮಿ. ಬುರಾನ್ ಎ ಮಾಸಿರ್ ಬರ್ದವ್ರು ತಬತಬಾ. ನಿಶಾನ್ ಎ ಹೈದರಿ ಬರ್ದವ್ರು ಕಿಮ್ರಾನಿ. ಮುಂದಿನ ಒಂದು ಪ್ರಶ್ನೆ, ರಾಷ್ಟ್ರಕೂಟರ ಸಾಮ್ರಾಜ್ಯ ಜಗತ್ತಿನ 4 ಅತ್ಯಂತ ಹಿರಿಯ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಹೇಳಿದವರು ಯಾರು ಕೇಳಿದಾರ? ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ ನೋಡೋದಂದ್ರೆ ಸುಲೇಮಾನ್. ಇನ್ನು ಸುಲೇಮಾನ್ ಕುರಿತಾಗಿ ಸ್ವಲ್ಪ ಮಾಹಿತಿ ನೋಡೋಣ. ಇವನು ಒಬ್ಬ ಅರಬ್ ವ್ಯಾಪಾರಿಯಾಗಿದ್ದ. ಇವನು ಭಾರತಕ್ಕೆ 851ರಲ್ಲಿ ಬಂದಿದ್ದ. ಪ್ರತಿಹಾರ ದೊರೆ 1ನೇ ಮೀರ್ ಭೋಜ ಮತ್ತು ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನ ಕಾಲದಲ್ಲಿ ಇವನು ಭಾರತಕ್ಕೆ ಭೇಟಿ ನೀಡಿದ. ಇವನೇನ್ ಹೇಳ್ತಾನಂದ್ರೆ ರಾಷ್ಟ್ರಕೂಟರ ಅಮೋಘ ವರ್ಷನ ಸಾಮ್ರಾಜ್ಯವನ್ನು ಜಗತ್ತಿನ 4 ಹಿರಿಯ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳ್ತಾನ. ಇನ್ನುಳಿದ 3 ಸಾಮ್ರಾಜ್ಯ ಯಾವ ಅಂತ ನೋಡ್ಬೇಕಾದ್ರೆ ನಾವು ಬೈಜಾಂಟಿಯನ, ಚೀನಾ ಮತ್ತು ರೋಮ್. ಇವನ ಪ್ರಮುಖ ಕೃತಿ ಯಾವ್ದಂದ್ರೆ ಸಿಲ್ಸಿಲಾ ಉದ್ ತವಾರಿಕ್. ಇವೇನ್ ಹೇಳ್ತಾನಂದ್ರೆ ಪಾಲ ಸಾಮ್ರಾಜ್ಯವನ್ನು ರುಹಾಮ ಅಂತ ಕರಿತಾನ. ಗುರ್ಜರ ಪ್ರತಿಹಾರವನ್ನು ಜುರ್ಜಾ ಅಂತ ಕರಿತಾನ. ಆಮೇಲೆ ಡೆಕ್ಕನ್ ರಾಜನನ್ನು ಬಲಹಾರ್ ಅಂತ ಕರೀತಾರ. ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ ಹಿಂದೂ ಮಹಾಸಾಗರವನ್ನು ದರಿಯಾ ಇ ಅರ್ಗಂದ್ ಅಂತ ಕರೀತಾನ. ಮತ್ತೊಂದು ಪ್ರಶ್ನೆ ನೋಡ್ರಿ. ವಿಜಯನಗರ ಅರಸ 1ನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು? ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ನಿಕೋಲೋ ಕಾಂಟಿ. ನಿಕೋಲೋ ಕಾಂಟಿ 1ನೇ ದೇವರಾಯ ಕಾಲಕ್ಕೆ ಬರ್ತಾನ. ಅಬ್ದುಲ್ ರಜಾಕ್ 2ನೇ ದೇವರಾಯನ ಕಾಲಕ್ಕೆ ಬರ್ತಾನ. ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸಾ ಇವರಿಬ್ರು ಕೃಷ್ಣ ದೇವರಾಯನ ಕಾಲಕ್ಕೆ ಬರ್ತಾರ. ಇನ್ನ ನ್ಯೂನ್ಯೂಜೆ ಏನ್ ಹೇಳ್ತಾನಂದ್ರೆ ಅಚ್ಯುತ್ ರಾಯನ ಕಾಲಕ್ಕೆ ಬರ್ತಾನ. ಆಮೇಲೆ ಸೀಸರ್ ಪೆಡ್ರಿಚಿ 1567ರಾಗ. ನೆಕ್ಸ್ಟ್ ಹಾಲೆಂಡಿನ ಲಿನ್ಸ್ ಕೋತೆನ್ 1583ರಾಗ. ಅಂದ್ರೆ ವಿಜಯನಗರ ರಾಜಧಾನಿ ನಾಶವಾದ ನಂತರ ಇವರು ಭಾರತಕ್ಕೆ ಬರ್ತಾರ. ಇನ್ನೊಂದು ಪ್ರಮುಖ ಮಾಹಿತಿ ನೋಡ್ಬೇಕಾದ್ರೆ ನಾವು ಈ ನಿಕೇಟಿನ್ ಎಂಬ ರಷ್ಯಾದ ಪ್ರವಾಸಿಗೆ ಏನ್ ಮಾಡ್ತಾನಂದ್ರ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದಿರ್ತಾನ. ಇನ್ನು ವಿಜಾಪುರಕ್ಕೆ ಬಂದವರು ಯಾರಂದ್ರೆ ಇಟಲಿಯ ವಾರ್ತೆಮಾ ಮತ್ತು ಆಂಗ್ಲದ ಇಂಗ್ಲಿಷ್ ಪ್ರವಾಸಿಗರ ರ್ಯಾಲ್ಪಿಚ್ ಮತ್ತು ಫ್ರಾನ್ಸ್ನ ಬರ್ನಿಯೋ ಮತ್ತು ಟ್ರಾವರ್ನಿಯರ್ ಬಂದಿರ್ತಾರ. ಇನ್ನು ಕೆಳಗೆ ಯಾರು ಬಂದಿರ್ತಾರ ಅಂದ್ರೆ ಇಟಲಿಯ ಪೆಟ್ರಾ ಡೆಲವಲಿ ಹಾಗೂ ಇಂಗ್ಲೆಂಡಿನ ಪೀಟರ್ ಮಂಡಿ ಬಂದಿರ್ತಾರ. ಇನ್ನ ಟಿಪ್ಪು ಮತ್ತು ಹೈದರಿನ್ ಕಾಲಕ್ಕೆ ಬಂದವರು ಯಾರಂದ್ರೆ ಆಫ್ರಿಡ್ ಲಾಯಲ್, ಎಲ್ಪಿನ್ಸ್ಟನ್ ಮತ್ತು ಪೆಂಚ್ ಪಾದ್ರಿ ಅಬೆ ದುಬಾಯ್. ಇನ್ನೊಬ್ಬ ಯಾರಂದ್ರೆ ಪೋರ್ಚುಗೀಸ್ನ ರಿಸೋತ ಎಂಬ ವ್ಯಕ್ತಿ ಇಲ್ಲಿ ಭೇಟಿ ಕೊಟ್ಟಿರ್ತಾರ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ನಾ ಏನ್ ಮಾಡ್ತಾನ ಅಂದ್ರೆ ಯೂನಿಟ್ 2 ಯಾರ್ದು ಕಾಮತ್ ಬುಕ್ ನಿಂದ ಪ್ರಮುಖ MCQಗಳನ್ನ ನೋಡೋಣ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.